ಇಲ್ಲಿ ನೋಡಿ, ಈ ರೀತಿ ಸ್ಪ್ರೇ ಹೊಡೆಯೋದ್ರಿಂದ ಹಣ್ಣಿನ ರಸ ಇರುವ ಹುಳುಗಳು ಕಂಟ್ರೋಲ್ ಆಗುತ್ತಾ? ಇದು ನೋಡಿದ ತಕ್ಷಣ ನೀವೆಲ್ಲ ಗಿಡದ ಮೇಲೆ ವಾಸನೆ ಬರಬೇಕು ಅಂತೇಳಿ ಡಿಯೋಡ್ರೆಂಟ್ ಹೊಡಿತಿದಾರ ಅಂತೇಳಿ ಯೋಚನೆ ಮಾಡ್ತಿರ್ತೀರಾ. ಇದು ಡಿಯೋಡ್ರೆಂಟ್ ಅಲ್ಲ, ಇದು ಮಕ್ಷಿಕಾರಿ NX. ಅದೇನಂದ್ರೆ ನಮ್ಮ ಮಕ್ಷಿಕಾರಿಯ ಹಳೆ ವರ್ಷನ್ ಇದೆಯಲ್ಲ, ಇದು ಅದರ ನೆಕ್ಸ್ಟ್ ವರ್ಷನ್. ಆಮೇಲೆ ಇದು ಹಲವಾರು ನೊಣಗಳು ಮಾತ್ರ ಅಲ್ಲ, ಬಿಳಿ ನೊಣ, ಕ್ರೀಪ್ಸ್, ಮಿಡತೆಗಳು, ಬ್ಲ್ಯಾಕ್ ಕ್ರೀಪ್ಸ್, ಇದು ಮಾತ್ರ ಅಲ್ಲದೆ ಎಲೆಗಳನ್ನ ತಿನ್ನೋ ಸಣ್ಣ ಸಣ್ಣ ಹುಳುಗಳನ್ನ ಕೂಡ ಇದು ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ನಾವು ಜಸ್ಟ್ ಇದನ್ನ ಸ್ಪ್ರೇ ಮಾಡಿದ್ರೆ ಸಾಕು. ಇದ್ರ ಜೊತೆಗೆ ಈ ರೀತಿ ಯೆಲ್ಲೋ ಕಲರ್ ಬ್ಯಾಗ್ ಬರುತ್ತೆ. ನಮ್ಮ ಗಿಡಗಳ ಹೈಟ್ಗೆ ತಕ್ಕಂತೆ ಈ ಬ್ಯಾಗ್ ನ ನಾವು ಫಿಕ್ಸ್ ಮಾಡಬೇಕು. ಅದಕ್ಕೆ ನೀವು 2 ಕಡ್ಡಿ ಇಟ್ಕೊಂಡ್ರೆ ಸಾಕು. ಆಮೇಲೆ ಇದನ್ನ ನಾವು ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡಿದ್ಮೇಲೆ ಎಷ್ಟು ಆರೋ ಹುಳುಗಳಿದ್ರು ಸರಿ, ನೊಣಗಳಾದ್ರೂ ಸರಿ, ಅದೆಲ್ಲ ನೇರವಾಗಿ ಇಲ್ಲಿ ಬಂದು ಅಂಟ್ಕೊಬಿಡುತ್ತೆ. ಈಗ ತಾನೇ ಸ್ಪ್ರೇ ಮಾಡಿದ್ವಿ, ಅಷ್ಟರಲ್ಲಿ ಒಂದು ಹುಳ ಬಂದು ಅಂಟ್ಕೊಂಡಿದೆ ನೋಡಿ. ಇದ್ರ ಪವರ್ ಏನಂತ ಗೊತ್ತಾಯ್ತಲ್ಲ? ಸ್ವಲ್ಪ ಹೊತ್ತು ಬಿಟ್ಟು ಬಂದು ನೋಡಿದ್ರೆ ಇದ್ರಲ್ಲಿ ತುಂಬಾ ಆರೋ ಹುಳುಗಳು ಬಂದು ಅಂಟ್ಕೊಂಡಿರುತ್ತೆ.